ಕಡೆ ಸತೀಶ್ ಜಾರಕಿಹೊಳಿ ಅವ್ರಿಗಿಂತ ನಾನೇ ಸೀನಿಯರ್ ಅಂತೇಳಿ ಎಂ ಬಿ ಪಾಟೀಲ್ ಅವರು. ಇಲ್ಲ, ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ. ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ. ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ಮತ್ತು ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನಾವಶ್ಯಕ. ಯಾಕೆ ಸರ್ ನಾನೇ ಜೋರಾಗಿ ಮಾಡ್ತೀನಿ ಹೇಳಿರ್ಬೋದು. ನೀವು ಯಾರು ಕೇಳಿರ್ಬೋದು ಅವ್ರಿಗೆ, ನೀವು ಆಗ್ತಂತ ಹೇಳಿರ್ಬೋದು. ಅದರಲ್ಲಿ ಅಂಥದ್ದೇನು ಈಗ ಎಲ್ಲರೂ ಹೇಳಿದಾರಲ್ಲ, ನಮಗೂ ಆಸೆ ಇದೆ, ಮುಂದೆ ಆಗಬೇಕು, ಆಗ್ತೀವಿ, ನಾವು ಸೀನಿಯರ್ ಅಂತ ಹೇಳ್ತಾರೆ. ಸ್ವಾಭಾವಿಕವಾಗಿ ಹೇಳ್ತಾರೆ. ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಬೆಳಗಾವಿಯಲ್ಲಿ ಒಂದು ಜಾಹೀರಾತು ಪ್ರಕಟ ಆಗಿತ್ತು ಇವತ್ತು. ಏನತ್ರ? ಮೋದಿಯವ್ರ ಫೋಟೋ ಇದೆ, ತಾವು CM ಆಗಬೇಕು ಅಂತ ಅದರಲ್ಲಿ ಉಲ್ಲೇಖ ಆಗಿತ್ತು. ಎಲ್ಲದಿನ ಹಾಕೋರು ಹಾಕ್ತಾರೆ. ಏನು ಒಂದು ವಾಟ್ಸಪ್ಪಲ್ಲಿ ಬಂದರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ. ಯಾರೋ ಒಬ್ರು ಹಾಕಿರ್ತಾರೆ ಕುಂತು, ಅದು ಬೇರೆ ವಿಚಾರ. ಮುಂದಿನ CM ಸತೀಶ್ ಜಾರಕಿಹೊಳಿ ಅಂತೇಳಿ ಸಾಕಷ್ಟು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟು ಹಂಗೆ ಎಲ್ಲ ಕಡೆ ಮಾಡಿದ ನಾವು ಆಗ್ತಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ. ಬೇರೆಯವ್ರು ನಾವು ಆಗ್ತಂತ ನಾವು ಆಗ್ತಂತ ಚರ್ಚೆ ಅಷ್ಟೇ. ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ, ಸನ್ನಿವೇಶ ಕೂಡ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಸರ್, ವ್ಯತಿರಿಕ್ತ ತೀರ್ಪೇನಾದರೂ ಬಂದರೆ, CM ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದರೆ ನಿಮ್ಮ ಹೆಸರನ್ನೇ ಮನ್ನಣೆಗೆ ಇದೆ? ಇಲ್ಲ, ಈಗಂತೂ ನಮ್ಗೆ ಬರೋಲ್ಲ. CM ಅವ್ರು ಇರ್ತಾರಂತ ನಮಗೆ ನಂಬಿಕೆ ಇದೆ. ಸೊ ನೋಡೋಣ, ಕಾದು ನೋಡೋಣ ಏನಾಗುತ್ತೆ. ಅವರೇ ಇರ್ತಾರಂತ ಆಸೆ ಇದೆ ನಮಗೆ. ನೋಡೋಣ. ನಾವು ಕೂಡ ಹೈಕಮಾಂಡ್ ಭೇಟಿಯಾಗಿದ್ದೀವಿ, ಹೋಗ್ತಾನೆ ಇರ್ತೀವಿ. ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ವಿಷಯಗಳು ಇದ್ದೇ ಇರ್ತೈತೆ. ನೀವು ಮೊನ್ನೆ ಡೆಲ್ಲಿಗೆ ಹೋಗಿ ಭೇಟಿಯಾಗಿದ್ದು ಸೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗೇನಿಲ್ಲ, ಇದು ಹೇಳಿದ್ವಲ್ಲ, ಬೇರೆ ಬೇರೆ ಕೆಲಸ ಇರ್ತೈತೆ, ಹೋಗ್ತೀವಿ. ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದು ಅವಶ್ಯಕತೆ ಅಂತ ಹೇಳಿದ್ವಿ. ಸೊ ನೋಡೋಣ, ಎಲ್ಲರಿಗೂ ಆಸೆ ಇದ್ದೇ ಇದೆ. MBV ಅವ್ರಿಗೆ, ಶಿವಾನಂದ ಅವ್ರಿಗೆ, ಬೇರೆಯವ್ರಿಗೆ ಇದ್ದೇ ಇದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಮೊನ್ನೆ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ ನಾನು ಅದೆಲ್ಲ ಅದೇನು ಪ್ರಶ್ನೆ ಇಲ್ಲ. ಅವಕಾಶ ಸಿಕ್ಕರೆ ಸತೀಶ್ ಜಾರಕಿಹೊಳಿ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ. ನೋಡೋಣ. ಈಗ ಸತೀಶ್ ಜಾರಕಿಹೊಳಿ ಅವರು CM ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಅನ್ನುವಂಥ ಚರ್ಚೆ ಕೂಡ ಇದೆ ಸರ್. ಈಗಂತೂ ಅದು ಪ್ರಶ್ನೆ ಉದ್ಭವಿಸೋದಿಲ್ಲ, ಬಂದಾಗ ನೋಡೋಣ. ಅದು ಈಗಂತೂ ಸಿದ್ದರಾಮಯ್ಯ ಇರ್ತಾರೆ. ಸೊ ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅಂತ ಎಲ್ಲ ಆಸೆ ಇದೆ. ಸೊ ಅದಾದ್ಮೇಲೆ ಜಡ್ಜ್ಮೆಂಟ್ ಬರ್ತೈತೆ. ಬದಲಾವದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ, ಅದನ್ನು ನಾವು ಕನಸ್ಕಂಡೇ ಇಲ್ಲ. ಅದು ಕನಸ್ಕಂಡೇ ಇಲ್ಲ. ಸಿದ್ದರಾಮಯ್ಯರು ಇರ್ತಾರಂತ ನಮ್ಮ ಆಸೆ ಇದೆ. ಸೊ ಅವರು ಮುಂದುವರಿಬೇಕಂತ ನಮ್ಮೆಲ್ಲರೂ ಆಸೆ ಇದೆ. ಈಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು. ಈ ಹಿಂದೆ 2028 ಅಂತ ಹೇಳ್ಕೊಂಡು ಬಂದಿದ್ವಿ. ಅದು ಅವಾಗ ಕಾಯ್ತು, ಏನು ಬೇಕಾದಲ್ಲ ಆಗ್ಬೋದು. ಇಲ್ಲ ನೋಡೋಣ. 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ, ಅಲ್ಲಿಗೆ ಅವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ, ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು CM ಕುರ್ಚಿ ಚರ್ಚೆ ಬಗ್ಗೆ. ಒಂದೇನಂತಂದ್ರೆ CM ಅವರು ಇದ್ದಾಗೂ ಕೂಡ ನಾವು CM ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ, ಅದು ಯಾವುದೋ ಸಂದರ್ಭದಲ್ಲಿ ಬಂದಿರ್ತದೆ. ಅಲ್ಲಿ ಕೇಳಿರ್ತಾರೆ, ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು, ಮಾಧ್ಯಮದವರು, ಅಥವಾ ಅವ್ರು ಏನೋ ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ. ಅದು ಏನು ಹೇಳಿರ್ತಾರೆ, ಅದು ಎಲ್ಲೋ ಬಂದು ಎಲ್ಲೋ ಹತ್ತತ್ತೆ. ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನೂ ಮಟ್ಟ ಯಾರೂ ಕೂಡ ಹೇಳಿಲ್ಲ. ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗೋದು. ಇಲ್ಲ, ಹಂಗೇನು ಎಫೆಕ್ಟ್ ಆಗೋಲ್ಲ. ಅದೇನು ಅವರ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಸ್ವತಂತ್ರ ಎಲ್ಲರೂ ಇದ್ದಾರೆ. ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಸರ್? ಈಗ ಏನಿಲ್ಲ, ಕಾಯ್ಬೇಕು. ಅವ್ರು 28 ಕಾಯ್ಬೇಕಷ್ಟೇ.